ನಾರ ನೋಡಿ. ಹಲೋ ಗೈಸ್, ಡೇ 50 ಚಾಲೆಂಜ್ ಅಲ್ಲಿ ಇವತ್ತು ಡೇ 4. ನಿಮ್ಗೆಲ್ಲರಿಗೂ ವೆಲ್ಕಮ್ ಅಂತ ಹೇಳ್ತಾ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಕಣ್ಣು ಸಿಕ್ಕೊಂಡು ಯಾಕೋ ನಿದ್ದೆ ಇನ್ನೂ ಬರ್ತಾ ಇತ್ತಲ್ಲ ಅನ್ಕೊಂಡು ಸೀದಾ ಹಾಲು ತಗೊಬರೋದಕ್ಕೆ ಅಂತ ಹೋದೆ. 1 ಲೀಟರ್ ಹಾಲು ತಗೊಂಡು ಹಂಗೆ ಗಾಡಿ ಎತ್ಕೊಂಡು 2 ಬಾಳೆಹಣ್ಣು ಎತ್ಕೊಂಡು ಎಡಿಟ್ ಮಾಡೋದಕ್ಕೆ ಅಂತ ಹೋದೆ. ಶೇಕ್ ಮಾಡಿ ಟಕ ಅಂತ ಕುಡ್ದು ಜಿಮ್ ಕಡೆ ಹೊರಟೆ. ಹೋಯ್ತಾ ಆಂದಿವೆ ಹೋಯ್ತಾ ನಮ್ಮ ತಿರ್ಗಾ ನಂಗೆ ಗಾಡಿ ಬೇಕು ಅಂತ ಕರೆದ ತಕ್ಷಣ ನಾನು ನನ್ನ ಗಾಡಿ ಎತ್ಕೊಂಡು ತಿರ್ಗಾ ಜಿಮ್ ಕಡೆ ಹೊರಟೆ. ಜಿಮ್ ಕಡೆ ಹೋಗಿದ ತಕ್ಷಣ ನಮ್ಮ ಹುಡುಗ ಅಲ್ಲಿದ್ದ. ಹಂಗೆ ನಮ್ಮ ಬಾಸ್ಗೆ ಒಂದು ನಮಸ್ಕಾರ ಹಾಕಿ ನನ್ನ ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತು ಯಾಕೋ ಒಂದು ಸೈಡ್ ಮಲ್ಬಿಟ್ಟು ಶೋಲ್ಡ್ರು ಸಿಕ್ಕಾಪಟ್ಟೆ ನೋವಿತ್ತು. ಏನೇ ನೋವಿದ್ರು ವರ್ಕೌಟ್ನ ಬಿಡಕ್ಕಾಗಲ್ಲ ಅಂತ ನಮ್ಮ ಹುಡುಗನ ಕೈಲಿ ಸಪೋರ್ಟ್ ಹಾಕ್ಸ್ಕೊಂಡು ವರ್ಕೌಟ್ನ ಫಿನಿಶ್ ಮಾಡಿದೆ. ಜಿಮ್ಗೆ ಬಾ ಹೇಳಿ ಸೀದಾ ನಾನು ಹೋಗಿದ್ದೆ ಕಟಿಂಗ್ ಶಾಪ್ಗೆ. ನಾಳೆ ದಿನ ನಮ್ಮ ಅಣ್ಣನ ವೆಡ್ಡಿಂಗ್ ಶೂಟ್ ಇದೆ ಅನ್ಕೊಂಡು ಕಟಿಂಗ್ ಮಾಡಿಸಿ ಕ್ಲೀನಾಗಿ ಕಟಿಂಗ್ ಮಾಡೋರ ಅಂತ ನೋಡಿಕೊಂಡು ಪಂಕಾಗಿ ರೆಡಿಯಾಗಿ ಒಂದು ಸ್ಕೂಪ್ ಪ್ರೋಟೀನ್ ಹಾಕ್ಕೊಂಡು 300 ml ಕೋಲ್ಡ್ ವಾಟರ್ ಹಾಕ್ಕೊಂಡು ಲಕ ಅಂತ ಶೇಕ್ ಮಾಡಿ ಘಟ ಅಂತ ಕುಡ್ಕೊಂಡು, ನಮ್ಮನೇಲಿ ಏನು ರೂಲ್ಸ್ ಅಂದರೆ ಅವ್ರವ್ರದ್ದು ಅವ್ರವರೇ ತೊಳ್ಕೊಬೇಕು ಅಂತ ಯಾವಾಗಲೂ ಮೂಳೆ ತಿಂತಿದ್ದೊಂದು ಬೇಳೆ ತಿನ್ಕೊಂಡು ಕಂಪ್ನಿ ಕಡೆ ಪಯಣ. ಅಲ್ಲೋದ್ರೆ ಈ ನನ್ನ ಮಕ್ಕಳು ಜಗಳ ಆಡೋದು ಮಾತ್ರ ಬಿಡಲ್ಲ. ಅವ್ನು ಸೈಕಲ್ ರೈಟ್ ನೋಡಿ ನಾವೇ ಗಾಂಡ್ ಆಗ್ಬಿಟ್ವಿ. ಸೀದಾ ಕಂಪ್ನಿ ಕಡೆ ಹೊರಟು ಒಂದು ಬಾತು ಒಂದು ಕಾಫಿ ಕುಡಿದು ನಮ್ಮ ಡ್ಯೂಟಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅಲ್ಲಿಂದ ಲಂಚ್ ಟೈಮ್ ಬಿಡ್ತು ಹೋಗಿ ಲಂಚ್ಗೆ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಆಡಿ ನಮ್ಮ ಹುಡುಗ ನಂಗೋಸ್ಕರ ಬಾಳೆಹಣ್ಣು ತಂದ್ಕೊಟ್ಟಿದ್ದ. ಆಮೇಲೆ ಪಂಚ್ ಮಾಡಿ ಸೀದಾ ಮನೆ ಕಡೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ.